ತುಂಬ ಕಷ್ಟ. ಒಂದೊಂದು ದಿವಸ ಹಿಂಗೆ ಸಾಲಲ್ಲಿ ಸಿನಿಮಾ ಇದು ಅದನ್ನೆಲ್ಲ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಮ್ಮ ಜೊತೆಗೆ ಮನಸ್ತಾಪಗಳು ಏನೇ ಇದ್ರು ಒಂದು ಈ ಸಿನಿಮಾ ಚೆನ್ನಾಗಾಗುತ್ತೆ ನಂಬಿ ಅಂತ ನಾವು ಹೇಳ್ತಾನೆ ಇದ್ವಿ. ಆ ನಂಬಿಕೆನ ಇನ್ನ ಡಬ್ಬಿ ಅವನೇನು ಪಾಪ ಎಮೋಷನಲ್ ಆಗಿದೆ ನಂತರ ತರದವರೇ ನಮ್ಮನ್ನು ಉಳಿಸಿರೋದು ನಾವು ಇವತ್ತು. ಹಂಗಾಗಿ ಥ್ಯಾಂಕ್ ಯು. ಅವ್ರಿಗೆ ಏನು ಬರುತ್ತೆ ಪಾಪ ನಾವು ಗೆದ್ರೆ ಅಷ್ಟೇ. ಥ್ಯಾಂಕ್ ಯು, ಲವ್ ಯು ಆಲ್. ನೋಡ್ತಾ ಖುಷಿ ಕೊಡ್ತಾ ನಮ್ಮನ್ನು ಬೆಂತಡ್ತಾ. ಹಾಗೆ ನಾನು ಹೇಳ್ತಾ ಇದ್ದೆ ನಾವು ಫೈನಲಿ ವೆಡಿಂಗ್ ಆಗಿರಲ್ಲ, ಡಬ್ಬಿಂಗ್ ಆಗಿರಲ್ಲ, ಸರಿಯಾಗಿ ಅರೆ ಬರ ಕೇಳಿಸ್ತಾ ಇತ್ತು. ಮತ್ತೆ ದೇವರ ಸೋ ಮಚ್. ಮತ್ತೆ ನಾನು ಮಹೇಶ್ ಸುಮ್ಮನೆ ಸಿನಿಮಾ ಹಾಕ್ಬಿಟ್ಟು ಅವತ್ತು ನಾವು ಕೊಟ್ಟಿದ್ವಿ ನಿಮ್ಮ ಸಿನಿಮಾ ಸಖತ್ ತೆಗಿತು ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅಂತ ಮಾತು ಕೊಟ್ಟು ನಾನು ಒಳಗಡೆ ನರ್ವಸ್ ಇತ್ತು. ಏನಾಗಿದೆಯೋ ಹೆಂಗಾಗಿದೆಯೋ ಸಿನಿಮಾ ನೋಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲದಕ್ಕೂ ಜವಾಬ್ದಾರಿ ಆಗಿದ್ದು ನಾನು ಅವನಿಬ್ಬರೇ ಇದ್ದು. ಫಸ್ಟು ನನ್ನ ಮುಖ ಎಲ್ಲದಕ್ಕೂ ಇರಲಿ, ತಪ್ಪೇನಿಲ್ಲ, ನೀವು ಮಾಡಿದ್ದೀರ. ಬಟ್ ಒಂದು ಸಿನಿಮಾ ಬೇಕು, ಒಂದು ಒಳ್ಳೆ ಸಿನಿಮಾ ಬೇಕು ಇಷ್ಟುತ್ತೆ. ಆ ಜವಾಬ್ದಾರಿ ನೋಡಿದ್ವಿ ಸಿನಿಮಾನ. ಖಾಲಿ ಸಿನಿಮಾ ಮಾತಿಲ್ಲ, ಸರಿಯಾಗಿ ಅರೆ ಬರೆ ಸುಮ್ಮನೆ ಕೂತಿದ್ದೆ. ನಾನು ಅಷ್ಟೇ ನಾನು ನಗದ್ ಬೇಡ. ಫಸ್ಟ್ ಅವ್ರು ಒಂದು 10-15 ನಿಮಿಷ ಆಯಿತು, ಯಾರು ನಗ್ತಾ ಇರಲಿಲ್ಲ. ಇಲ್ವ ಸಿನಿಮಾ ಏನು ಗುರು ಇದು ಅಂತ ಶುರುವಾಯ್ತು ನನಗೆ. ಅದು ಯಾರು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. 7 ಜನ ಇದ್ವಿ ಒಳಗಡೆ. ಶುರು ಮಾಡಿದ್ರು ಸಿನಿಮಾಗೆ ಗೊತ್ತಾಗಲಿಲ್ಲ. 7 ನಿಮಿಷ ಸಿನಿಮಾ ಇನ್ನೂ ಟ್ರಿಮ್ ಮಾಡಿರಲಿಲ್ಲ ಅಂತ ಹೇಳಿದೆ. ನಿಮ್ಮ ನಂಬಿಕೆ 2 ಸ್ಕ್ರೀನ್ ಮೇಲೆ ಉಳಿಸಿದೀವಿ ಸರ್, ಬಂದು ನಮ್ಗೆ ಹೇಳಿದ್ರೆ ಕಂಡ್ತೀವಿ ಅಂತ. ಮುನೇಗೌಡರು 100 ಇರೋರು ಅವ್ರು ಗೆಲ್ಲಿ 80% ಬರಲಿ ಸಾಕು, ಬರೀ 80% ಬರಲಿ ಸಾಕು. ಮುಂದಿನವರದಲ್ಲಿ ಮುಂದ್ಕೊಟ್ಟು 100 ಸಿನಿಮಾ ಮಾಡಿ ಉಳಿಬೇಕು ಅನ್ನೋದೇ ನಮ್ಮ ಆಸೆ. ನನ್ನ ಬಗ್ಗೆ ಭಾಳ ಪ್ರೀತಿ, ನಮ್ಮ ಮನೆ ಹುಡುಗ ಅಂತ ಹೇಳ್ಬೋದು. ಅಷ್ಟು ಪ್ರೀತಿಯಿಂದ ಈಗಿನ ಪರಿಸ್ಥಿತಿ ಕನ್ನಡದಲ್ಲಿ. ಅದಕ್ಕಾಗಿ ನಾನು ಅವ್ರಿಗೆ ಈ ಸಿನಿಮಾ ಅವ್ರು ಮಾಡ್ರಷ್ಟೇ ಇವರು ಎಫೆಕ್ಟ್ ಮೇಲೆ ಅದನ್ನ ಅರಿತ ಈ ಸಿನಿಮಾ ಇನ್ನೊಂದು ಸ್ಥಾನಕ್ಕೆ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ ಇವರು ಇನ್ನೊಂದು ಮಟ್ಟಕ್ಕೆ ಪಿಚ್ಚೆ ಕೊಡ್ತೀವಿ ಈ ಸಿನಿಮಾಯಿಂದ. ಹಾಗೆ ಮಹೇಶ್ ಅವನ ಮಾನಗಳು ಹಳ್ಳಿಯಿಂದ ಬಂದವನು ರೋಲ್ ಮಾಡಿ ಅವನ ಬಗ್ಗೆ ಬಾಯ್ಕೊಂಡು ಬೇರೆ ಥರದ ಇನ್ನೊಂದು ಥರನೋ ಏನೇ. ಎಷ್ಟು ಜನ ಬುದ್ಧಿವಂತರು. ನಾನೆಲ್ಲ ಸಿನಿಮಾ ಜ್ಞಾನ ಬೇಕು ಅಂತ ನಾನು ಅದನ್ನೇ ಹೇಳಿದ್ದು ನಾನು. ಬಟ್ ಬಂದು ಯಾವ ಸಿನಿಮಾ ಕಲ್ತಿದ್ದಾನೆ ಅವನು, ಅದನ್ನೇ ಟೀ ಕಾಫಿನೇ ಸಣ್ಣ ಕೊಂಡು ಮುಂದಕ್ಕೆ ಹೋಗ್ಬೇಕು. ಮನುಷ್ಯ ಹಂಗೆ ಅಲ್ವಾ, ರೇಟ್ ಅಲ್ವಾ, ಆ ವಿಚಾರಗಳನ್ನ ಇಟ್ಕೊಂಡು ಹೋಗ್ಬಿಟ್ರೆ ಅವತ್ತು ಅಯೋಗ್ಯ ಅಂತ ಸ್ಕ್ರಿಪ್ಟ್ ತಗೊಂಬಂದಾಗ ಅವ್ನು ಕಾಣಿಸ್ತು ನನಗೆ, ಬಾ ಸಿನಿಮಾ ಮಾಡ. ಸರಿ, ಎಷ್ಟು ಫೇಲ್ಯೂರ್ಗಳನ್ನ ಕೊಟ್ಟಿಲ್ವ. ಆಯ್ತು, ಅವನು ಅವಿದ್ಯಾವಂತ ನನ್ನ ಅವಿದ್ಯಾವಂತ ಕನ್ಸ. ಸರಿ, ನಾವು ಅಯೋಗ್ಯ ಅಂತ ಒಂದು ಸಿನಿಮಾ ಆಯ್ತಲ್ವಾ. ಅದಕ್ಕಿಂತ ಮುಂಚೆನೆ ಇನ್ನು ನೋಡ್ರೆ ಹಾಕಿರ್ತೀವಿ ಅಷ್ಟೇ. ಜಸ್ಟ್ ವಿಷಯ ಬೇಕು ಅದು ನೋಡೋಕೆ. ಅಷ್ಟರಲ್ಲಿ 10 ಕಮೆಂಟ್ ನೀವು ಹಂಗೆ ಮಾಡಿ ನಿಮಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಅದು ಇನ್ನೂ ಕೆಲಸ ಮಾಡ್ರಲ್ಲೋ ಅಂತ ತಪ್ಪಿಲ್ಲ ಅಂದ್ರೆ ಅದಕ್ಕೆ ಇವತ್ತು ಅವ್ರೆಲ್ಲೋ ಮಾಡಲಿ. ಅವ್ರ ಮುಂದಿನ ದಿವಸ ಅವ್ರ ಮೇಲೆ ಏನು ಆಕ್ಷನ್ ತೊಗೊಬೇಕು ಗೊತ್ತಿದೆ. ನಾವೇನು ಅಂತೇಳಿ ಯಾವ ರೀತಿ ಅವ್ರಿಗೆ ಕಲಿಸೋದಂತೂ ಕಲಿಸ್ತೀವಿ. ಹಾಕೋರ್ಗೆ ಸರ್ ಅವ್ರಿಂದ್ರೆ ಅದು ಪ್ರೋತ್ಸಾಹ. ನೆಗೆಟಿವ್ ಕಮೆಂಟ್ಸ್ಗಳು ಬರೋದ್ರಿಂದನೇ ಬೆಟರ್ಮೆಂಟ್ ಮಾಡೋಕ್ಕಾಗೋದು, ಇನ್ನೂ ಚೆನ್ನಾಗಿ ಮಾಡಕ್ಕೆ. ಸತೀಶ್ ಸರ್ ಅವರು ಬಿಗಿನಿಂಗ್ ಡೇಸ್ ಇಂದ ಕೊಡ್ತಾ ಇದ್ದಾರೆ ಆಯ್ತಾ ಅಂತ. ಇದಕ್ಕೋಸ್ಕರ ಮಾಧ್ಯಮ ಅಂತ ಈಗ ಇಲ್ಲಿ ಹೇಳಿದಾಗ ಏನಾಗುತ್ತೆ ಗೊತ್ತಾಗಿ ಮಾಡ್ತೀರಿ ಅಂತ ಅನ್ಸ್ಬಿಡ್ತದೆ. ನಾವು ನಿಮ್ಮ ಪರವಾಗಿ ಹೇಳ್ತಾ ಕರೆಕ್ಟ್. ಯಾಕಂದ್ರೆ ಇಂಡಸ್ಟ್ರಿಗೆ ಬರೋದು ಸತ್ಯ, ಅದೇನಿಲ್ಲ ಹೇಳೋ ವಿಚಾರ ಇದೆಯಲ್ಲ. ಈಗ ಅವ್ರು ಪೂರ್ತಿ ಇದೇ ಕೆಲಸ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋರ ಬಗ್ಗೆ ಹೇಳಿದ್ದು ನಾನು ಹೇಳ್ತಾ ಇರೋದು ಪರವಾಗಿ ಅಂತ. ಯಾವುದೇ ಇಂಗ್ಲಿಷ್ ವಿಚಾರವಾಗಿ ಡಿಜಿಟಲ್ ಅವರೇ ಟ್ರೋಲ್ ಪೇಜ್ಗಳೇ ನಾನು ಮಾಧ್ಯಮ ಸೇರ್ಸೇ ಇಲ್ವಲ್ಲ. ಡಿಜಿಟಲ್ ಅವರು ಟ್ರೋಲ್ ಪೇಜಸ್ ಕಳ್ಬಿಟ್ಟು ಹೇಳಿ. ಯಾಕಂದ್ರೆ ಎಲ್ಲಿ ನೋಡು ನೀವಂತಾನೆ ಅಲ್ಲ ಸರ್, ಎಲ್ಲನೇ ಬೈದಿರ್ತಾರೆ. ಬೇರೆಯವ್ರು ಮಾಡ್ಕೋ ಸೇರ್ಸಿಲ್ಲ. ಈಗ ನಾನು ಬಂದಿರೋದು ಯಾವ್ದೋ ಬೇರೆ ವೇನಿಸಮ್ ಓದ್ದೆ ಬಂದಿಲ್ಲ. ನಾವ್ ಹಾಕ್ಬಾರ್ದು ಅಂತ ನಮಗ್ ಚೆನ್ನಾಗಿ ಮಹೇಶ್ ಗೌಡ ಅವರು ನಮ್ಮ ಸ್ಯಾಟಿಲೈಟ್ ಚಾನಲ್ಗೆ ಟ್ರೋಲ್ ಮಾಡಿದ್ರು. ಟ್ರೋಲ್ ಪೇಜಸ್ ನಿಮ್ ಚಾನಲ್ ಮಾತಾಡ ಒಂದು ನಿಮಿಷ. ನಾನು ನಾವು ಈಗ ನಾವೇ ತಮಾಷೆ ಮಾಡಿದ್ದೀವಿ. ಒಂದು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಮಾತಾಡ್ತೀನಿ ತಗೊಳ್ಳಿ. ಎಕ್ಸಾಂಪಲ್ಗೆ ನಮ್ಮನ್ನ ಈ ಪ್ರಪಂಚದಲ್ಲಿ ಯಾರು ಮಾನ್ಯರೆ. ಕುವೆಂಪು ಒಂದು ಲೈನ್ ಹೇಳಿದ್ದಾರೆ, ಮುಖ್ಯರಲ್ಲ ಅಂತ. ಹಾಗೆ ಅದು ಹೀರೋ ತೆರೆ ಮೇಲೆ ಆಫ್ ಸ್ಕ್ರೀನ್. ನಾನು ಮುಂಚೆ ಹಾಕೊಂಡು ಬನ್ನಿ ಹಾಕೊಂಡು ನಿಂತಿರ್ತೀನಿ. ನಾನು ಕಿರೀಟ ಹಾಕೊಂಡು ನಿಂತ್ಕೊಳ್ಳಲ್ಲ. ನಾನು ಹೀರೋ ಅಲ್ಲ. ನಾನು ಈ ತರ ಕಂಡಿದ್ದೀನಿ. ನಾನು ನಿಮ್ಗೆ ಇದವ್ರು ಏನಾದ್ರು ಮಾಡಿದ್ರೆ ನೋ ಪ್ರಾಬ್ಲಮ್. ನಾವು ಮಾಡದೇ ಇರೋ ನಾನು ಹೇಳಿದ್ದೇನು ಗೊತ್ತಾ, ಹೇಳ್ತಾ ಇದೀನಿ. ನಾನು ಕ್ಲಾರಿಟಿ ಮಾಡ್ತೀನಿ ನೋಡಿ. ನಾನು ಯಾವತ್ತು ಮಾಧ್ಯಮಕ್ಕೂ ಮಾಧ್ಯಮ ಹೆಸರಕ್ಕೆ. ಆಮೇಲೆ ನೀವು ಯಾರು ಸಿಂಗಲ್ ಕಾಲಲ್ಲಿ ನಾನು ಎಲ್ಲರ ಜೊತೆಗೂ ಏನೇ ಕಳಿಸಿದ್ರು ಏನೇ ಒಂದು ಸಣ್ಣ ಕಡೆಯಿಂದ ಇದ್ದೇ ಇರುತ್ತೆ. ನಾನಿದ್ನ ತುಂಬ ಯಾಕೆ ನಮಗೋಸ್ಕರ ಯಾರೋ ಬರೀತಾರೆ ಮಾಡ್ತಾರೆ. ನೆನ್ನೆ ಸುನಿ ಮಾಡ್ತೀವಿ ಕಳಿಸಿರ್ತೀನಿ. ಎಲ್ರಿಗೂ ಥ್ಯಾಂಕ್ಸ್ ಕಳಿಸಿದ್ದೀನಿ. ಎಲ್ರಿಗೂ ನಾನು ಥ್ಯಾಂಕ್ಸ್ ಕಳಿಸ್ತೀನಿ. ನನ್ನ ಹ್ಯುಮ್ಯಾನಿಟಿ ಅದು. ಯಾರೋ ನನಗೂ ತಿರುಗಿಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ನನ್ನ ಜವಾಬ್ದಾರಿ. ನಾನು ಹೇಳಿದ್ದು ಟ್ವಿಟರ್ ಅಲ್ಲಿ ಕಂಟ್ರೋಲ್ ಮಾಡಿದ್ರು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಅದೆಲ್ಲ ಒಂದ್ ಕಡೆ ನನಗನ್ನಿಸ್ತು ಅಲ್ಲಿ ಒಂದು ಪದ ಬಳಸಿದ್ದೇನೆ, ತಪ್ಪಲ್ಲ. ನಾನು ಮಾಡಿ ತೆಗೆದು ನೋಡಿ, ನಮ್ದು 1000 ಇರ್ತವೆ. ಮಹೇಶ್ ಬಗ್ಗೆ ಯೋಗ್ಯ ಅಂತ ಹೇಳಿರೋದು ಇಲ್ಲ ಮಂಗಳ, ಅದನ್ನ ಕ್ಲಾರಿಫೈ ಹೇಳ್ತೀನಿ. ನನ್ನೇ ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡಿದ್ದಾರೆ. ಕಮೆಂಟ್ಗಳೇ ತೆಗೆದು ನೋಡಿ ನೀವು. ಯೂಟ್ಯೂಬ್ನು ಆ ಹಾಡುಗೂ ನನಗೂ
ಆಮೇಲೆ ನೀವು ತೆಗೆದು ನೋಡಿದ್ರಲ್ಲಿ ಹಾಡು ಬಿಡುಗಡೆಯಾಗಿ 2 ನಿಮಿಷ ಆಗಿರುತ್ತೆ ಕಮೆಂಟ್ಗಳು ಹಾಕಿರ್ತಾರೆ. ನೀನು ಹೀರೋನ ಎಲ್ಲ ಅದು ಓಪನ್ ಆಗಿ ಇರ್ತದೆ, ನೀನು ನೋಡಕ್ ಚೆನ್ನಾಗೇ ಇಲ್ಲ ಅವರ ಕಮೆಂಟ್ಗಳು ಹಾಕಿದ್ದಾರೆ ನನಗೆ. ಅಂಡ್ ಜನ ಅದು ಪಾಸಿಟಿವ್ ಇರೋ ಬಹಳ ಸೆನ್ಸಿಟಿವ್. 1 ನಿಮಿಷ ಈ ವಿಚಾರದಲ್ಲಿ ಏನಿಲ್ಲ, ವೆರಿ ವಿಚಾರ ಅಷ್ಟೇ. ನಾವು ಈಗ ಚೇತು ಹೇಳಿದ್ರಲ್ಲಿ ಸಾಂಗ್ ಬರೋಕ್ಕಿಂತ ಮುಂಚೆನೇ ನಾವು ಹೇಳಿದ್ದಷ್ಟೇ. ಹೇಳ್ತೀನಲ್ಲ, ನನಗೆ ನೆಗೆಟಿವ್ ಕಾಮೆಂಟ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಹೇಳ್ತಾರೆ ಹಿಂಗಿದೆಯಾ ಹಂಗಿದಿರೋ ಹಂಗಾರೆ ಇವತ್ತು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್, ಅಯ್ಯೋ ಚೆನ್ನಾಗಿಲ್ವ ಡ್ಯಾನ್ಸು, ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡೋಣ. ನಾನು ಇವನ್ ಸಂತು ನಿಮಗೆ ಗೊತ್ತು, ನಾನು ಬರ್ತಾ ಇದ್ದೀನಿ ಡ್ಯಾನ್ಸ್. ಚೇತು ಏನೋ ಬಿಲ್ಡಪ್, ಮಹೇಶ್ ಸರ್ ಎದೆ ತೆಗಿರಿ ಸರ್ ಶರ್ಟು ಅಲ್ಲಿ ಕಾಣಿಸ್ಬೇಕು ಶಾರ್ಟ್ಗೂ ಹೇಳೋದು ಬಂದು ನನಗೆ ಬನ್ನಿ ಸರ್ ಅಂತ. ನಾನು ಯಾವಾಗಲೂ ಅವ್ರ ಬಗ್ಗೆನೋ ಯಾಕೆ ಎಲ್ಲರಲ್ಲೂ ಪ್ರೀತಿ, ಪ್ರತಿಯೊಬ್ಬರಲ್ಲೂ ಪ್ರೀತಿ ನಾಟ್ ಹೇಳಿದ್ರು ನಾವೇನಾದ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅಂತ ನಾವು ನಮ್ಮನ್ನ ಸೈಡ್ ಕರೆದು ಬುದ್ಧಿಯಲ್ಲಿ ನಮ್ಗೆ ಆಗೋ ಮಾಧ್ಯಮನೇ ನಮ್ಗೆ ಅನ್ನ ಕೊಡೋದು ದೇವ್ರು. 100% ರೈಟ್. ನೀವ್ ಹೇಳಿ ಮಂಗಳಮ್ಮ ಕಮೆಂಟ್ ಹಾಕ್ಬಿಟ್ಟಿರ್ತಾರೆ, ಇರ್ತಾರೆ. ಬಾಳೆ ಅಲ್ಲಿಗೆ ಬಂತು ಕನ್ನಡ ಸಾಹಿತ್ಯ ವೈನಾಗವಳೆನ ಮಣ್ಣಿ ತುಂಬಾ ಚೆನ್ನಾಗವಳೆ ಹಂಗೆ ಗೊತ್ತಿಲ್ದಿರೋ ಕಮೆಂಟ್ ಹಾಕಿ ಕನ್ನಡ ಸಾಹಿತ್ಯಕ್ಕೂ ಒಲಿಗೆ ಸಂಬಂಧ ಈ ಥರದವರೆಲ್ಲ ಶುರುವಾಗ್ಬಿಟ್ಟವ್ರೆ. ಹೇಳಿದ್ದು ಇನ್ನೇನಲ್ಲ, ನೀವೇ ಅದು ಯಾರಿಗೂ ಹುಡುಗ ಅದು ಕಮೆಂಟ್ ನಾನು ಇನ್ನು ಮುಂದೆ ಪ್ರೆಸ್ ಮೀಟಿಗೆ ಬಂದ, ಯಾಕೆಂದ್ರೆ ನಾನು ಏನ್ ಮಾತಾಡಿದ್ರು ಇನ್ನು ಮುಂದೆ ನೀವು ಮಾತಾಡ್ಬಿಡಿ ಜಾಸ್ತಿ ನಗ್ನಕ್ಕಾದ್ರೂ ನಾನು ಏನೋ ಮಾತಾಡಕ್ ಹೋಗಿ ಇಲ್ಲ. ಹುಡುಗ ಕಾಲ್ ಮಾಡಿ ನಂಗೆ ಕೆಟ್ಟ ಸಾಹಿತ್ಯ ಅಂತ ಅವ್ನು ಹೇಳಿದಿಲ್ಲ ಅಣ್ಣ, ಹೆಣ್ಮಕ್ಳಿಗೆ ಅಂದ್ರೆ ಅಲ್ಲಪ್ಪ ಸುಂದರವಾಗಿದ್ದಾಳೆ ಅಂತ ಎಲ್ಲಾ ಪದಗಳು ಕಳಿಸ್ತೆ ಅಣ್ಣ ತಗೊಂಡೆ ಅಂತ ಹೇಳ್ದೆ. ಈ ತರ ನಾವು ಸಾಂಗ್ ಬಗ್ಗೆ ಹೋಗೋಣ ಅಷ್ಟೇ. ಪ್ಲೀಸ್ ಥ್ಯಾಂಕ್ ಯು. ಅಂಡ್ ಸಾಂಗ್ ಬಂದಿದೆ ಅಂತ